ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಡಾಲರ್ನ ರೂಪಿನಲ್ಲಿ ಕನ್ವರ್ಟ್ ಮಾಡೋದು ಹೇಗೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಭಾಳಷ್ಟು ಜನಕ್ಕೆ ಗೊತ್ತಿರುತ್ತೆ, ಆದರೆ ಕೆಲವು ಜನಕ್ಕೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಅವ್ರಿಗೋಸ್ಕರ ಮಾಡ್ತಾಯಿದ್ದೀನಿ. ಈಗ ಅರ್ನಿಂಗ್ಸ್ ಆಗ್ತಾ ಇರುತ್ತೆ ಯೂಟ್ಯೂಬ್ ಚಾನಲ್ನಲ್ಲಿ. ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಯಿತು ಅಂತಂದರೆ ಇಲ್ಲಿ ಅರ್ನಿಂಗ್ಸ್ ಆಗ್ತಾ ಇರುತ್ತೆ. ಈ ಅರ್ನಿಂಗ್ಸ್ ಡಾಲರಲ್ಲಿ ತೋರಿಸ್ತಾ ಇರುತ್ತೆ. ಫ್ರೆಂಡ್ಸ್, ಈ ಡಾಲರ್ ಇಂದ ನಮಗೆ ರುಪೀಸಲ್ಲಿ ಎಷ್ಟು ಬರುತ್ತೆ ಅಂತೇಳಿ ನಿಮಗೆ ಡೌಟ್ ಇರುತ್ತೆ. ಈಗ $18.79 ಆಗಿದೆ ಅಂದರೆ ಇದು ಎಷ್ಟು ರುಪೀಸಲ್ಲಿ ಎಷ್ಟಿದೆ, ಎಷ್ಟು ದುಡ್ಡು ಬರುತ್ತೆ ನಮಗೆ, ಇಷ್ಟು ಡಾಲರ್ ಆಗಿದೆ ಅಂತ ಆದರೆ ಎಷ್ಟು ಬರುತ್ತೆ ಅಂತೇಳಿ ನಿಮಗೆ ಕನ್ಫ್ಯೂಸ್ ಇರುತ್ತೆ. ಅದಕ್ಕೋಸ್ಕರ ನಿಮ್ಗೆ ತೋರಿಸ್ತೀನಿ ಯಾವ ಥರ ನೀವು ಕನ್ವರ್ಟ್ ಮಾಡ್ಕೋಬೇಕು, ರುಪೀಸಲ್ಲಿ ಎಷ್ಟಾಗುತ್ತೆ ಅಂತೇಳಿ ತಿಳ್ಕೊಬೇಕು ಅಂತಂದರೆ. ಈಗ ನೀವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿದ ತಕ್ಷಣ ಇಲ್ಲಿ ಗೂಗಲ್ ಇರುತ್ತೆ. ಇಲ್ಲಿ ಕೆಳಗಡೆ ಡಾಲರ್ ಟು ರುಪಿ ಅಂತೇಳಿ ನೀವು ಟೈಪ್ ಮಾಡಿ. ಇಲ್ಲಿದೆಲ್ಲ ಈ ಥರ ಟೈಪ್ ಮಾಡಿ ಸರ್ಚ್ ಮಾಡಿದ ಮೇಲೆ ಈ ಥರ ಬರುತ್ತೆ. ಇದು ಡಾಲರ್ ರೇಟ್ ಇರುತ್ತಲ್ಲ, ಇದು ಚೇಂಜ್ ಆಗ್ತಾ ಇರುತ್ತೆ. ಒಂದೊಂದು ಫಸ್ಟು 75-76 ರುಪೀಸ್ ಇತ್ತು, ಈಗ 82.82 ರುಪೀಸ್ ಆಗಿದೆ. ಇದು ಡೈಲಿ ಚೇಂಜಸ್ ಆಗ್ತಾ ಇರುತ್ತೆ. ನೀವು ಚೇಂಜ್ ಮಾಡಿ ನೋಡಬೇಕು ಅಂತಂದರೆ ಈಗ $1ಗೆ 82.82 ರುಪೀಸ್ ಇದೆ. ಈಗ ನಮ್ದು ಎಷ್ಟಾಗಿದೆ ಇಲ್ಲಿ 18.79 ಆಗಿದೆ. ಇಲ್ಲಿ ನೋಡ್ತಾ ಇದ್ದಾರೆ 18.79 ಇದೆ. ಇಷ್ಟಕ್ಕೆ ಎಷ್ಟು ರುಪೀಸ್ ಬರುತ್ತೆ ನಮಗೆ ಅಂತೇಳಿ ನೋಡೋಣ. 18.79 ಏನು ನೋಡ್ತಾ ಇದ್ದಾರೆ. 18.79 ಇಷ್ಟಿದೆಯಲ್ಲ, $18.79ಗೆ ಇಷ್ಟು ರುಪೀಸ್ ಆಗುತ್ತೆ. 1556 ಇಷ್ಟು ರುಪೀಸ್ ಆಗುತ್ತೆ. ನೀವು ನಮ್ಮ ಚಾನಲಿಂದ ಈಗ ಇಷ್ಟು ದುಡ್ಡು ಬಂದಿದೆ ಒಂದು ತಿಂಗಳಲ್ಲಿ ಅಂತ ನಾವು ತಿಳ್ಕೊಬೋದು. ಇದು ಲಾಸ್ಟ್ 28 ಡೇಸ್ ಇದೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದಾರೆ, ಇದು ಲಾಸ್ಟ್ 28 ಡೇಸ್ ಇದೆ. ಲಾಸ್ಟ್ 28 ಡೇಸ್ ಇಷ್ಟಿದೆ. ಈ ಥರ ನಿಮ್ಮ ಚಾನಲಲ್ಲಿ ಎಷ್ಟು ಅರ್ನಿಂಗ್ಸ್ ಆಗ್ತಾ ಇದೆ, ನೀವು ಇಂಡಿಯಾದಲ್ಲಿ ಎಷ್ಟು ದುಡ್ಡು ಬರ್ಬೋದು ಅಂತೇಳಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಮಗೆ ನಮ್ಮ ಅಕೌಂಟ್ಗೆ ದುಡ್ಡು ಬರಬೇಕಂದ್ರೆ $100 ಆಗಬೇಕು. ಈಗ 100 ಅಂತೇಳಿ ಇಲ್ಲಿ ಹಾಕ್ತೀನಿ. 100 ಹಾಕಿದರೆ ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಾರೆ 8,282 ರುಪೀಸ್ ಆಗುತ್ತೆ. $100 ನಮ್ಮ ಅಕೌಂಟ್ಗೆ ಬಂತು. ಈಗ $100 ಆದಮೇಲೆ ನಮ್ಮ ಅಕೌಂಟ್ಗೆ ದುಡ್ಡು ಬರುತ್ತಲ್ಲ, $100 ಆಗಿತ್ತು ಅಂತಂದರೆ ಇಷ್ಟು ದುಡ್ಡು ನಮ್ಮ ಅಕೌಂಟ್ಗೆ ಬರುತ್ತೆ. ಇದರಲ್ಲಿ ಟ್ರಾನ್ಸಾಕ್ಷನ್ ಚಾರ್ಜಸ್ ಅದೆಲ್ಲ ಕಟ್ ಆಗುತ್ತೆ. ಈಗ US ಇಂದ ನಮ್ಮ ಇಂಡಿಯಾಗೆ ಬರಬೇಕಲ್ಲ, ಅಲ್ಲಿ ಏನು ಟ್ರಾನ್ಸಾಕ್ಷನ್ ಇರುತ್ತೆ, ಅದರಲ್ಲಿ ಚಾರ್ಜಸ್ ಏನಿರುತ್ತೆ ಮತ್ತು ಟ್ಯಾಕ್ಸ್ ಏನಿರುತ್ತೆ ಅದೆಲ್ಲ ಕಟ್ಟಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ. 8,000, 7,800 ಈ ಥರ ಬರ್ತಾ ಇರುತ್ತೆ. ಫ್ರೆಂಡ್ಸ್, ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ 8,000 ನಿಯರ್ ಬರ್ತಾ ಇರುತ್ತೆ. ಫ್ರೆಂಡ್ಸ್, ಈ ಥರ ನೀವು ಡಾಲರಿಂದ ರುಪೀಸ್ಗೆ ಕನ್ವರ್ಟ್ ಮಾಡಿಕೊಂಡು ನೀವು ದುಡ್ಡು ಎಷ್ಟು ಬರುತ್ತೆ ಅಂತೇಳಿ ತಿಳ್ಕೊಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.